ಆಲ್ರೆಡಿ 5 ದಿನ ಕಸ್ಟಡಿ 6 ದಿನ ಕಸ್ಟಡಿ ಮುಗಿಯೋಕ್ ಬಂದ್ರು ಕೂಡ ಮತ್ತೆ ಯಾಕೆ ವಿಸ್ತರಣೆ ಮಾಡಿದ್ರು, ಯಾಕೆ ಪೊಲೀಸರು ವಶಕ್ಕೆ ಕೇಳಿದ್ದಾರೆ, ಮತ್ತೆ ವಶಕ್ಕೆ ಕೊಡಿ ಅಂತ ಕೇಳಿದ್ರು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ತಲೆಗೆ ಬರುವಂಥದ್ದು ಏನಪ್ಪಾ ಅಂದ್ರೆ, ಇವರು ರೇಣುಕಾ ಸ್ವಾಮಿಯನ್ನ ಕೊಂದು ಹಾಕಿದ್ದಾರೆ ಅನ್ನೋ ಆರೋಪ ಹೊತ್ತಿದಾರಲ್ಲ, ಚಿತ್ರಹಿಂಸೆ ಕೊಟ್ಟು ಸಿನಿಮಾ ಸ್ಟೈಲ್ನಲ್ಲಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿದೆ. ಹಾಗಾಗಿ 2ನೇ ಬಾರಿಗೆ ಕಸ್ಟಡಿಗೆ ಪಡೆದಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. A5 ಆರೋಪಿ ನಂದೀಶ್ ಮತ್ತು A14 ಆರೋಪಿ ಪ್ರದೋಷ್ನಿಂದ ಮನಬಂದಂತೆ ಚಿತ್ರಹಿಂಸೆಯನ್ನು ಆತನಿಗೆ ಕೊಡಲಾಗಿದೆಯಂತೆ. ಕರೆಂಟ್ ಶಾಕ್ ಕೊಟ್ಟು ಹಿಂಸೆ ಕೊಟ್ಟಿರೋದು ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಇದಕ್ಕೆ ಅಂತ ಬಳಸಿದ ವಸ್ತುಗಳನ್ನು ವಶ ಪಡೆಯೋಕೆ ಪೊಲೀಸರು ಹರಸಾಹಸ ಯಾಕೆ ಪಡಬೇಕು, ಒಂದೆರಡು ಬಿಟ್ರೆ ಅವರದ್ದೇ ಸ್ಟೈಲ್ನಲ್ಲಿ ಅವ್ರು ವಿಚಾರಣೆ ಮಾಡಿದ್ರೆ ಎಲ್ಲದೂ ಬರುತ್ತೆ. ಇವ್ರುಗಳ ಆತನಿಗೆ ಅಷ್ಟು ಹಿಂಸೆ ಕೊಟ್ಟ ಮೇಲೆ ನೀವು ತನಿಖೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದೇ ಒಂದು ಕೆಲವೊಂದು ನಿಮ್ದು ಸ್ಟೈಲ್ ಏನಿರುತ್ತೆ, ಪೊಲೀಸರು ಸ್ಟೈಲ್ ಅಂತಾನೆ ಇರುತ್ತೆ, ನಾವು ಬಾಯಿ ಬಿಟ್ಟು ಹೇಳೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಹರಸಾಹಸ ಪಡುವಂಥದ್ದು ಏನಿದೆ? ಈ ಹಿನ್ನೆಲೆ ಮತ್ತೆ 5 ದಿನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸ್ತಾರಂತೆ. ನಾವು ಇಲ್ಲಿ ತನಕ ಕೇಳಿದ್ದೇ ಕರಾಳ, ವಿಚಿತ್ರ ಹಿಂಸೆ, ಅಯ್ಯೋ ಪಾಪ ಅಂತ ಹಿಡಿ ಶಾಪ ಹಾಕ್ಬಿಟ್ಟಿದ್ರು ಈ ಟೀಮಿಗೆ. ಏನಂತ ಗೋಡೆಗೆ ಬಡ್ಸಿದ್ರು, ಕಾಲಲ್ಲಿ ಒದ್ರು, ಮರದ ರೀಪೀಸಲ್ಲಿ ಹೊಡೆದ್ರು, ಕಬ್ಬಿಣದ ದೊಣ್ಣೆಲಿ ಹೊಡೆದ್ರು, ಸಿಕ್ ತಗೊಂಡು ಕಾಲಲ್ಲಿ ಒದ್ದಿದ್ದಾರೆ ಆತನಿಗೆ ಅಂತ. ಇದರ ನಡುವೆ ಇನ್ನೊಂದೇನಪ್ಪ ಅಂದ್ರೆ ಕರೆಂಟ್ ಶಾಕ್ ಕೊಟ್ಟಿದಾರಂತ. ಅಯ್ಯೋ ಅದೊಂದು ಜೀವ ಎಷ್ಟು ನೋವನ್ನ ಜೀವ ಕಳ್ಕೊಳ್ಳೋದ್ರಲ್ಲಿ ತಡ್ಕೊಂಡಿರ್ಬೋದು, ಪಾಪ ಎಷ್ಟು ನೋವು ಅನುಭವಿಸಿರ್ಬೋದು ರೇಣುಕಾ. ಇದೆಲ್ಲ ಸುದ್ದಿಯನ್ನ ಅವ್ರ ಮನೆಯವ್ರು ಟಿವಿ ಹಾಕೊಂಡು ನೋಡ್ಬೇಕಾದ್ರೆ ಪಾಪ ಮಣ್ಣು ಮಾಡಿ ಬಂದಿದ್ರೆ ಇನ್ನೂ ಕೂಡ ಕಣ್ಣೀರು ಬರ್ತಾನೆ ಇರುತ್ತೆ. ಮಣ್ಣು ಮಾಡಿ ಬಂದಿದ್ರು ಕೂಡ, ಎಲ್ಲ ಕಾರ್ಯ ಮುಗಿಸಿ ಬಂದಿದ್ರು ಕೂಡ ಅವ್ರ ಹೆಂಡತಿ, ಅವ್ರ ತಂದೆ ತಾಯಿಗೆ ಎಲ್ರಿಗೂ ಕೂಡ ನನ್ನ ಮಗ ಹಿಂಗ್ ಸತ್ತೋಗ್ಬಿಟ್ನಾ, ಇಷ್ಟು ಅನ್ಯಾಯವಾಗಿ ಕ್ರೂರವಾಗಿ ಸಾಯಿಸ್ಬಿಟ್ರ ಪಾಪಿಗಳು ಅಂತ ಇನ್ನೂ ಹಿಡಿ ಶಾಪ ಹಾಕ್ಬಿಡ್ತಾರೆ. ಕರೆಂಟ್ ಶಾಕ್ ಎಲ್ಲ ಕೊಟ್ಟಿದ್ದಾರಂತೆ. ಇದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಇಲ್ಲಿ ತನಕ ಕೇಳಿದ್ದೆ ಬಹಳ ಕ್ರೂರವಾಗಿತ್ತು, ಗೋಡೆಗೆ ಬಡ್ಚಿದ್ರು, ಕಾಲಲ್ಲಿ ಒದ್ರು, ಈ ರೀತಿಯಾಗಿ ಕೇಳ್ತಾ ಇದ್ವಿ. ಬಟ್ ಈಗ ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಆತನನ್ನ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಖಂಡಿತವಾಗ್ಲೂ ವಿದ್ಯಾ, ನಿನ್ನೆ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ವೇಳೆಯಲ್ಲಿ STP ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಂಥದ್ದು. ಅದರಲ್ಲಿ ಪ್ರಮುಖವಾಗಿ ದೀಪಕ್ ಮತ್ತೆ ನಂದೀಶ್ ಅಂತ ಏನು ಆರೋಪಿಗಳಿದ್ದಾರೆ, ಅವರಿಬ್ಬರು ಆರೋಪಿಗಳು ಕೂಡ ನಟ ದರ್ಶನ್ ಸಮ್ಮುಖದಲ್ಲೇ ರೇಣುಕಾ ಸ್ವಾಮಿಗೆ ಮೊದಲಿಗೆ ಏನು ಹಲ್ಲೆ ಮಾಡಿದ ನಂತರದಲ್ಲಿ ಆತ ತೀವ್ರವಾಗಿ ಅಸ್ವಸ್ಥ ಆಗ್ತಾನೆ. ಅಸ್ವಸ್ಥ ಆದ ನಂತರದಲ್ಲೂ ಕೂಡ ಇವರು ಪದೇ ಆತನನ್ನು ಒದಿಯುವಂಥದ್ದು, ಕೈಕಾಲು ಕಟ್ಟಿ ನೇತಾಕುವಂಥದ್ದು, ಈ ರೀತಿಯಾಗಿ ಕೃತ್ಯ ಮಾಡ್ತಾರೆ. ಆಗ ಸಂಪೂರ್ಣವಾಗಿ ಆತ ಅಸ್ವಸ್ಥ ಆಗ್ತಾನೆ. ಆ ಸಂದರ್ಭದಲ್ಲಿ ಇವರು ಕರೆಂಟ್ ಶಾಕ್, ಎಲೆಕ್ಟ್ರಿಕ್ ಮೆಗ್ಗರ್ ತಗೊಂಡ್ಬಂದು ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಕಿರುಕುಳ ನೀಡಿರೋ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಈ ಸಂಬಂಧಪಟ್ಟಾಗಿ ನಿನ್ನೆ ಕೋರ್ಟ್ ಮುಂದೆ ಕೂಡ STP ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು. ಈ ರೀತಿಯಾಗಿ ಚಿತ್ರಹಿಂಸೆ ನೀಡಿ ಕಿರುಕುಳ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರು. ಆ ನಿಟ್ಟಿನಲ್ಲಿ ಈಗ ಎಲೆಕ್ಟ್ರಾನಿಕ್ ಮೆಗ್ಗರ್ ಏನು ಕಿರುಕುಳ ಕೊಟ್ಟಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು, ಅದನ್ನು ಕೂಡ ಆರೋಪಿಗಳು ಪೊಲೀಸರ ಕೈಗೆ ಸಿಗದಂತೆ ಅದು ಅಜ್ಞಾತ ಸ್ಥಳದಲ್ಲಿ ಎತ್ತಿರುವಂತದ್ದು. ಹಾಗಾಗಿ ಅದನ್ನು ಕೂಡ ವಶಕ್ಕೆ ಪಡಿಬೇಕಾಗಿರುವಂತದ್ದು. ಈಗ ಮತ್ತೊಂದು ಅನುಮಾನ ಉಟ್ಕೊಂಡಿರುವಂತದ್ದು, ಈತನ್ನೇನು ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ್ರು ಅಥವಾ ತಲೆ ಹಿಂಭಾಗಕ್ಕೆ ಹೊಡೆದು ಕೊಲೆ ಮಾಡಿದ್ರು ಅನ್ನೋ ವಿಚಾರಗಳೇನು ಕೇಳಿ ಬರ್ತಾ ಇದ್ವಿ. ಇದ್ರ ಮಧ್ಯದಲ್ಲಿ ಈಗ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ನಿಂದಲೇ ಆತ ಏನೋ ಸಾವನ್ನಪ್ಪಿದ್ನ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಹಾಗಾಗಿ ಈಗ ಹೆಚ್ಚಿನ ತನಿಖೆ ಬಾಕಿ ಇರುವ ನಿಟ್ಟಿನಲ್ಲಿ ಈಗ ಮತ್ತೆ ಆರೋಪಿಗಳನ್ನ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತದ್ದು. ವಿದ್ಯಾ, ಸರಿ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ ಉಮೇಶ್.